ನಂಗೆ ಹೋಗುವಂತ ಮಾರ್ಗದ ಎಡಭಾಗದಲ್ಲಿ ನಾನು ನೋಡಿದೆ ತುಂಬಾ ಅದ್ಭುತವಾದಂತ ಒಂದು ವ್ಯವಸ್ಥೆ. ಜನ ಹೇಳ್ತಾರೆ ಗಲೀಜಿದೆ, ತೊಂದರೆಗಳಿದೆ, ಸಮಸ್ಯೆಗಳಿದೆ. ನೋಡಿ, ಒಂದು ಬಹಳ ಅದ್ಭುತವಾದಂತ ಮಾತಿದೆ, ನಮ್ಮ ದೃಷ್ಟಿ ಹೆಂಗಿರುತ್ತಲ್ಲ ದೃಷ್ಟಿಯಂತೆ ಸೃಷ್ಟಿ. ನಮಗೆ ಗಲೀಜೆ ಮನಸ್ಸಲ್ಲಿದೆ ಅಂತಂದ್ರೆ ಖಂಡಿತವಾಗಲೂ ಗಲೀಜೆ ಕಾಣುತ್ತೆ. ಇಲ್ಲಪ್ಪ, ಏನಿದು ಎಂತ ಪುಣ್ಯ, ಎಂತ ಭಾಗ್ಯ ಅಂತಂದ್ರೆ ಭಾಗ್ಯದ ಬಾಗಿಲೇ ನಮಗೆ ತೆರೀತು ಅನ್ನುವಂತ ಒಂದು ಸಂಗತಿ ಗೋಚರ ಆಗುತ್ತೆ. ಇಲ್ಲ, ನಮ್ಮಲ್ಲಿ ಭಗವಂತ ಕಾಣ್ತಾನೆ ಅಂತಂದ್ರೆ ಖಂಡಿತವಾಗ್ಲೂ ಭಗವಂತ ಕಾಣ್ತಾನೆ. ನೀರಿನಲ್ಲಿ ಬರೀ ಗಲೀಜ್ ಕಾಣುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ಗಲೀಜ್ ಕಾಣುತ್ತೆ. ಇಲ್ಲ, ಗಂಗೆ, ಯಮುನೆ, ಸಿಂಧು, ಸರಸ್ವತಿ, ನರ್ಮದಾ, ತಪತಿ, ತಾಮ್ರಪರ್ಣಿ ಎಲ್ಲವೂ ಕೂಡ ಕಾಣ್ತವೆ ಅಂತಂದ್ರೆ ನಿಜಕ್ಕೂ ನದಿನಲ್ಲಿ ಜೀವನದಿಯಾಗಿ ಕಂಗೊಳಿಸುತ್ತೆ. ಜೊತೆಗೆ ಅಮೃತ ಅಲ್ಲಿ ಕಾಣುತ್ತೆ. ನಾವು ನೋಡ್ತಾ ಇದೀವಿ, ಸುಮ್ಮನೆ ದಾರಿ ಹೋಗುವಂತ ಮಾರ್ಗದಲ್ಲಿ ಕಾಣ್ತು ಈ ಡೇರೆ. ಎಷ್ಟು ಅದ್ಭುತವಾಗಿದೆ ನೋಡಿ, ಎಂತ ಅದ್ಭುತವಾದಂತ ಒಂದು ವ್ಯವಸ್ಥೆ. ತುಂಬಾ ಸ್ವಚ್ಛವಾಗಿ ಇಟ್ಟಿರುವಂತ ಒಂದು ವ್ಯವಸ್ಥೆ. ಅಲ್ಲಿ ಕುತ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅದರ ಆ ಕಡೆ ಭಾಗದಲ್ಲಿ ನೋಡಿದ್ರೆ ವಿಪರೀತವಾದಂತ ಜನಸ್ತೋಮ ಕಾಣ್ತಾ ಇದೆ. ಸುತ್ತಮುತ್ತ ಡೇರೆಗಳು, ಆ ಕಡೆಗೆ ಜನಸ್ತೋಮ, ಆ ಕಡೆಗೇನೆ ಸಂಗಮ, ಜನ ನದಿಯಲ್ಲಿ ಮೀಯುವಂತ ತಾಣ. ನಂಗೆ ಹೋಗುವಂತ ಮಾರ್ಗದ ಎಡಭಾಗದಲ್ಲಿ ನಾನು ನೋಡಿದೆ ತುಂಬಾ ಅದ್ಭುತವಾದಂತ ಒಂದು ವ್ಯವಸ್ಥೆ. ಜನ ಹೇಳ್ತಾರೆ ಗಲೀಜಿದೆ, ತೊಂದರೆಗಳಿದೆ, ಸಮಸ್ಯೆಗಳಿದೆ. ನೋಡಿ, ಒಂದು ಬಹಳ ಅದ್ಭುತವಾದಂತ ಮಾತಿದೆ, ನಮ್ಮ ದೃಷ್ಟಿ ಹೆಂಗಿರುತ್ತಲ್ಲ ದೃಷ್ಟಿಯಂತೆ ಸೃಷ್ಟಿ. ನಮಗೆ ಗಲೀಜೆ ಮನಸ್ಸಲ್ಲಿದೆ ಅಂತಂದ್ರೆ ಖಂಡಿತವಾಗಲೂ ಗಲೀಜೆ ಕಾಣುತ್ತೆ. ಇಲ್ಲಪ್ಪ, ಏನಿದು ಎಂತ ಪುಣ್ಯ, ಎಂತ ಭಾಗ್ಯ ಅಂತಂದ್ರೆ ಭಾಗ್ಯದ ಬಾಗಿಲೇ ನಮಗೆ ತೆರೀತು ಅನ್ನುವಂತ ಒಂದು ಸಂಗತಿ ಗೋಚರ ಆಗುತ್ತೆ. ಇಲ್ಲ, ನಮ್ಮಲ್ಲಿ ಭಗವಂತ ಕಾಣ್ತಾನೆ ಅಂತಂದ್ರೆ ಖಂಡಿತವಾಗ್ಲೂ ಭಗವಂತ ಕಾಣ್ತಾನೆ. ನೀರಿನಲ್ಲಿ ಬರೀ ಗಲೀಜ್ ಕಾಣುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ಗಲೀಜ್ ಕಾಣುತ್ತೆ. ಇಲ್ಲ, ಗಂಗೆ, ಯಮುನೆ, ಸಿಂಧು, ಸರಸ್ವತಿ, ನರ್ಮದಾ, ತಪತಿ, ತಾಮ್ರಪರ್ಣಿ ಎಲ್ಲವೂ ಕೂಡ ಕಾಣ್ತವೆ ಅಂತಂದ್ರೆ ನಿಜಕ್ಕೂ ನದಿನಲ್ಲಿ ಜೀವನದಿಯಾಗಿ ಕಂಗೊಳಿಸುತ್ತೆ. ಜೊತೆಗೆ ಅಮೃತ ಅಲ್ಲಿ ಕಾಣುತ್ತೆ. ನಾವು ನೋಡ್ತಾ ಇದೀವಿ, ಸುಮ್ಮನೆ ದಾರಿ ಹೋಗುವಂತ ಮಾರ್ಗದಲ್ಲಿ ಕಾಣ್ತು ಈ ಡೇರೆ. ಎಷ್ಟು ಅದ್ಭುತವಾಗಿದೆ ನೋಡಿ, ಎಂತ ಅದ್ಭುತವಾದಂತ ಒಂದು ವ್ಯವಸ್ಥೆ. ತುಂಬಾ ಸ್ವಚ್ಛವಾಗಿ ಇಟ್ಟಿರುವಂತ ಒಂದು ವ್ಯವಸ್ಥೆ. ಅಲ್ಲಿ ಕುತ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅದರ ಆ ಕಡೆ ಭಾಗದಲ್ಲಿ ನೋಡಿದ್ರೆ ವಿಪರೀತವಾದಂತ ಜನಸ್ತೋಮ ಕಾಣ್ತಾ ಇದೆ. ಸುತ್ತಮುತ್ತ ಡೇರೆಗಳು, ಆ ಕಡೆಗೆ ಜನಸ್ತೋಮ, ಆ ಕಡೆಗೇನೆ ಸಂಗಮ, ಜನ ನದಿಯಲ್ಲಿ ಮೀಯುವಂತ ತಾಣ.